ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಮುಂಬರ್ತಕ್ಕಂಥ ಗ್ರಹಣದ ಬಗ್ಗೆ ಅಂದರೆ ಇನ್ನೇನು ಆಗೋಯಿಗೋ ಅಂದರೆ ಸನ್ನಿಹಿತವಾಗತ್ತೆ, ಗ್ರಹಣ ಎದುರಾಗತ್ತೆ. ಗ್ರಹಣ ಅಂತಂದಾಗ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹಿತ ಒಂದು ಕಳಮಳ ಉಂಟಾಗತ್ತೆ. ಗ್ರಹಣ ನಮ್ಮ ಭಾರತಕ್ಕೆ ಕಾಣುತ್ತಾ ಕಾಣಲ್ವಾ ಅಂತಕ್ಕಂಥದ್ದು ಪ್ರತ್ಯೇಕ. ಆದರೆ ಗ್ರಹಣ ಎಂಬತಕ್ಕಂಥದ್ದಿದ್ದಾಗ ಒಂದಷ್ಟು ಎಚ್ಚರಿಕೆಗಳು ವಹಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಮೊದಲು ಗ್ರಹಣ ಎಂಬತಕ್ಕಂಥದ್ದು ಎಲ್ಲರೂ ತಿಳ್ಕೊಳ್ಬೇಕಾದಂಥ ಒಂದು ವಿಚಾರ ಇದೆ. ಗ್ರಹಣ ನಭೋಮಂಡಲದಲ್ಲಿ ಒಂದು ಕೌತುಕ ಸರಿ, ಆದರೆ ಗ್ರಹಣ ಎಂಬತಕ್ಕಂಥದ್ದಾದಾಗ ಒಂದು ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ. ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಅಂತ ಆಲೋಚನೆ ಮಾಡೋದಾದರೂ ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ರಕ್ತಚಂದ್ರವಾಗಿರ್ತಕ್ಕಂಥ, ಅದರಲ್ಲೂ ಸಂಪೂರ್ಣವಾಗಿ ಕೆಂಪಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹಣವೇ ಹೌದು, ಅದು ಚಂದ್ರಗ್ರಹಣ. ರಾಹುಗ್ರಸ್ತ ಚಂದ್ರಗ್ರಹಣವಾದ್ದರಿಂದ ಈ ಬಾರಿ ಸಂಭವಿಸುವಂಥ ಗ್ರಹಣ ಸ್ವಲ್ಪ ಮಟ್ಟಿಗೆ ಕ್ರೂರತೆ ಇದೆ. ಆದರೆ ಗ್ರಹಣ ಭಾರತಕ್ಕೆ ಕಾಣುತ್ತಾ ಇಲ್ವಾ ಎಂಬತಕ್ಕಂಥದ್ದು ಒಂದು ಪ್ರಶ್ನೆ. ಖಂಡಿತವಾಗ್ಲೂ ಭಾರತಕ್ಕೆ ಕಾಣುತ್ತೆ. ಹಾಗಾಗಿ ಗ್ರಹಣದ ಆಚರಣೆ ಸಹಿತ ಈ ಬಾರಿ ಮಾಡಲೇಬೇಕು. ಗ್ರಹಣದ ಆಚರಣೆ ಅಂತ ನಾವು ಆಲೋಚನೆ ಮಾಡೋದಕ್ಕೂ ಮುನ್ನ, ಗ್ರಹಣ ಅಂತ ಆದಾಗ ಒಂದಷ್ಟು ರಾಶಿ ನಕ್ಷತ್ರಗಳಿಗೂ ಸಹಿತ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಇದು ರಾಶಿ ನಕ್ಷತ್ರಗಳಿಗೆ ಮಾತ್ರನ? ಸುಂದರವಾದಂಥ ಈ ಪ್ರಕೃತಿ ಮೇಲೂ ಇದೆ, ರಾಜಕೀಯ ರಂಗದಲ್ಲೂ ಇದೆ, ದೇವಾನುದೇವತೆಗಳ ದೇವಾಲಯಗಳ ಧರ್ಮದರ್ಶಿಗಳಾಗಿರಲಿ ಅಥವಾ ಮಠಗಳಾಗಿರಲಿ ಅಥವಾ ಸಾಧು ಸಂತರಿಗಾಗಲಿ ಯಾರೊಬ್ಬರಿಗೂ ತಪ್ಪಿದ್ದಲ್ಲ. ಒಂದು ವಿಚಾರ ನಾವು ಸ್ಪಷ್ಟೀಕರಿಸೋದಾದರೆ, ಯಾವೊಬ್ಬ ವ್ಯಕ್ತಿಗಳಾದರೂ ಇರ್ತಕ್ಕಂಥದ್ದು 27 ನಕ್ಷತ್ರದ ಒಳಗಡೆ. 27 ನಕ್ಷತ್ರ, 12 ರಾಶಿ, ಇನ್ನು ನವಗ್ರಹಗಳೇ. ನವಗ್ರಹಗಳಂತಕ್ಕಂಥದ್ದು 12 ರಾಶಿಗಳಂತಕ್ಕಂಥದ್ದು 27 ನಕ್ಷತ್ರ ಎಂಬತಕ್ಕಂಥದ್ದೇ ಸ್ಪಷ್ಟೀಕರಿಸುವಂಥದ್ದಿದೆ. ಹಾಗಾಗಿ ಈ ಬಾರಿ ಸಂಭವಿಸುವಂತಹ ಚಂದ್ರಗ್ರಹಣ ಒಂದಿಷ್ಟು ಕ್ರೂರತೆಯನ್ನು ತೋರಿಸುತ್ತೆ. ಹಾಗಾಗಿ ಗ್ರಹಣದ ಪೂರ್ವಭಾವಿಯಾಗಿ ಎಚ್ಚರಿಕೆ ವಹಿಸಲೇಬೇಕು. ಅದಕ್ಕಾಗಿ ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ಕಾರ್ಯಕ್ರಮ ವೀಕ್ಷಣೆ ಮಾಡುವಾಗ ಇಲ್ಲಿ ಪರ ವಿರೋಧ ಎರಡೂ ಇರುತ್ತೆ. ಗ್ರಹಣ ಅಂತ ಭಯಡಿಸ್ತಾರಪ್ಪ ಅಂತ ಅಂದುಕೊಳ್ಳೋರು ಇದ್ದೀರಿ. ಅಯ್ಯೋ, ಗ್ರಹಣದ ಮುನ್ನೆಚ್ಚರಿಕೆಯನ್ನು ತಿಳಿಸ್ತಾ ಇದ್ದೀರಪ್ಪ, ನಮ್ಮ ಜೀವನಕ್ಕೊಂದು ಅನುಕೂಲ ಆಯಿತು ಆಲೋಚನೆ ಮಾಡೋರು ಇದ್ದೀರಿ. ಆದರೆ ಒಂದಂತೂ ಸ್ಪಷ್ಟೀಕರಿಸ್ತೇನೆ, ಗ್ರಹಣದ ಬಗ್ಗೆ ನಾವು ಭಯಡಿಸ್ತಾ ಇಲ್ಲ. ಗ್ರಹಣದ ಅಂದರೆ ಹಿಂದಿನ ಪೂರ್ವದಿಂದಲೂ ಬಂದಂತಹ ಒಂದಷ್ಟು ವಿಧಿವಿಧಾನಗಳನ್ನು, ವಿಚಾರಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಗ್ರಹಣದ ಅನುಷ್ಠಾನ ನಾನು ಮಾಡ್ಬೋದು, ನಾನು ನಿಮ್ಮನ್ನು ಮಾಡಿ ಅಂತ ಹೇಳಲ್ಲ. ಆದರೆ ಗ್ರಹಣದ ಬಗ್ಗೆ ನಂಬಿಕೆ ಇರ್ತಕ್ಕಂಥವ್ರು ಮಾತ್ರ ಸಾಧ್ಯವಾದಷ್ಟು ಎಚ್ಚರಿಕೆ ವಹಿಸಿ. ಆದರೆ ಯಾರು ನಂಬ್ತೀರೋ, ಯಾರು ಬಿಡ್ತೀರೋ, ಒಂದಂತೂ ಒಬ್ಬರಂತೂ ನಂಬಲೇಬೇಕು. ಯಾರು ಅಂದರೆ ಗರ್ಭಿಣಿ ಸ್ತ್ರೀಯರು. ಗರ್ಭಿಣಿ ಸ್ತ್ರೀಯರು ಯಾರು ಏನೇ ಹೇಳಿ ಒಂದು ಆಲೋಚನೆ ಮಾಡಿ, ನಾವು ಹೇಳ್ತಕ್ಕಂಥದ್ದು ನಿಮ್ಮ ಒಳಿತಿಗಾಗಿ. ಗರ್ಭಿಣಿ ಸ್ತ್ರೀಯರು ನಿಮಗೆ ಲಾಸ್ ಆಗದಿರೇ ಇರ್ಬೋದು ಅಥವಾ ನಿಮ್ಮ ದೇಹದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳದಿರೇ ಇರ್ಬೋದು. ಆದರೆ ನಿಮ್ಮ ಗರ್ಭದಲ್ಲಿದೆಯಲ್ಲ ಮಗು, ಅದರ ಬಗ್ಗೆ ಒಂದು ಚಿಂತನೆ ಬೇಕಾಗತ್ತೆ. ಇವತ್ತು ನಾವು ತಲೆ ಬೀಸ್ಕೊಂಡು ನಡೆದರೆ ನಾಳೆ ಹುಟ್ಟೋ ಮಗು ಅಂಗವಿಕಲತೆ ಆಗಿ ಅಥವಾ ಬುದ್ಧಿಭ್ರಮಣೆ ಆಗಿ ಅಥವಾ ಇನ್ಯಾವುದೋ ಒಂದು ಸಮಸ್ಯೆಗೀಡಾದರೆ ಜೀವನದುದ್ದಕ್ಕೂ ನೋಡಿ ಕಣ್ಣೀರು ಹಾಕುವಂಥದ್ದು ಆ ತಂದೆ ತಾಯಿ ಗುಣ ಆಗಿಬಿಡುತ್ತೆ. ಅದಕ್ಕಾಗಿ ಗ್ರಹಣದ ಪೂರ್ವಭಾವಿಯಾಗಿ ತಿಳಿಸುವಂಥ ಒಂದಷ್ಟು ಕ್ರಮಗಳನ್ನು, ಇದು ಬರೀ ಆನಂದ್ ಗುರೂಜಿಯವರು ಮಾತ್ರ ಅಲ್ಲ, ಇಲ್ಲಿವರೆಗೂ ಗ್ರಹಣದ ಬಗ್ಗೆ ಸಾಕಷ್ಟು ಜನ ಮಹನೀಯರು, ಸಾಧು ಸಂತರು, ಗುರುಗಳು ಅಥವಾ ಜ್ಯೋತಿಷ್ಯರು ಅಥವಾ ಅಷ್ಟೇ ಯಾಕೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಅತ್ತೆ ಮಾವ ತಂದೆ ತಾಯಿ ಹಿರಿಯರು ಪ್ರತಿಯೊಬ್ಬರು ಹೇಳ್ತಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಸ್ವಲ್ಪ ತಲೆ ಬೀಸಿ ನಡೆಯುವಂಥದ್ದು ಇದೆ. ಇಲ್ಲ ಅಂತ ನಾನು ಹೇಳಲ್ಲ. ಏನೇ ಆದರೂ ಗರ್ಭಿಣಿ ಸ್ತ್ರೀಯರಿಗೆ ನಾನು ಹೇಳೋದು ಒಂದು ಕಿವಿ ಮಾತು, ಯಾರ ಮಾತು ನೀವು ಕೇಳ್ತಿರೋ ಬಿಡ್ತಿರೋ, ಗ್ರಹಣದ ಪೂರ್ವಕಾಲ, ಗ್ರಹಣದ ಕೊನೆಯ ಕಾಲ ಅಂದರೆ ಗ್ರಹಣದ ಪ್ರಾರಂಭ ಮತ್ತು ಅಂತ್ಯಕಾಲದಲ್ಲಿ ಸಾಧ್ಯವಾದಷ್ಟು 4 ಗೋಡೆ ಮಧ್ಯದಲ್ಲಿರಿ. ಯಾಕೆಂದರೆ ನಿಮಗಾಗಿ ಅಲ್ದಿದ್ರೂ ನಿಮ್ಮ ಗರ್ಭದಲ್ಲಿರ್ತಕ್ಕಂಥ ಮಗುವಿಗಾಗಿ. ಗ್ರಹಣ ಎಂಬತಕ್ಕಂಥದ್ದು ಸೂರ್ಯ ಚಂದ್ರರಿಗೂ ತಪ್ಪಿದ್ದಲ್ಲ.